ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ದೈವಸಿದ್ಧಿ ಮಾಡಲು ತಪಸ್ಸನ್ನು ಯಾವ ಯಾವ ಜಾಗದಲ್ಲಿ ಮಾಡಬಹುದು, ಎಲ್ಲಿ ತಪಸ್ಸನ್ನು ಮಾಡಿದರೆ ದೈವಸಿದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದೈವಸಿದ್ಧಿ ಸಾಮಾನ್ಯ, ಎಲ್ಲಿ ನಮಗೆ ದೇವರು ಜಾಸ್ತಿ ಅನುಗ್ರಹ ಕೊಡ್ತಾರೆ, ಹೇಗೆ, ಯಾವ ಪದ್ಧತಿಯಲ್ಲಿ, ಯಾವ ನಿಯಮದಲ್ಲಿ ಮಾಡಬೇಕು. ಕೆಲವರು ಕೇಳಿದ್ರಿ, ಮನೆಯೊಳಗೆ ಮಾಡಬಾರ್ದಾ ಅಥವಾ ಮನೆಯಲ್ಲೇ ಶುರು ಮಾಡಬಾರ್ದಾ ಅಂತ. ಖಂಡಿತ ನೀವು ಮನೆಯಲ್ಲೇ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ಬೋದು. ತಪಸ್ಸು ಮಾಡಲಿಕ್ಕೆ ಒಳ್ಳೊಳ್ಳೆ ಜಾಗಗಳನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲಿನ ಸಿದ್ಧಿಗಳು ಕೂಡ ಹಾಗೆ ಶಂಕರಾಚಾರ್ಯರು ಕೂಡ ಹಾಗೆ. ಅವರು ಸಂಚಾರ ಮಾಡ್ತಾನೆ 4-5 ದಿನ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ತಪಸ್ಸು ಮಾಡ್ತಾ ಸಂಚಾರ ಮಾಡ್ತಾ ಇದ್ರು, ಗೊತ್ತಾ ನಿಮಗೆ? ಅವರು ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಎಷ್ಟೋ ದಿನಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿ ಅಲ್ಲಿ ಶಾರದಾ ಪೀಠ ಸ್ಥಾಪನೆ ಮಾಡಿದ್ರು. ಹರಿಹರಪುರದಲ್ಲಿ ಎಷ್ಟೋ ದಿನ ತಪಸ್ಸನ್ನು ಆಚರಣೆ ಮಾಡಿ ಅಲ್ಲಿ ಮತ್ತೆ ಲಕ್ಷ್ಮೀ ನರಸಿಂಹ ಪೀಠ ಸ್ಥಾಪನೆ ಮಾಡಿದ್ರು. ಹೀಗೆ ಅವರು ತುಂಬ ಕಡೆ ಹೋಗಿ ಅವರ ಪೀಠಗಳನ್ನು ಸ್ಥಾಪನೆ ಮಾಡಿಕೊಳ್ತಾ ತಪಸ್ಸನ್ನು ಆಚರಣೆ ಮಾಡಿಕೊಳ್ತಾನೆ ಹೋಗಿದ್ರು. ಉದಾಹರಣೆ ಕೊಟ್ಟಿದ್ದೀನಿ. ಇನ್ನು ಪರಶುರಾಮ ಅವರು ಕೂಡ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜಾಗಗಳಲ್ಲಿ ಅವರು ತಪಸ್ಸನ್ನು ಆಚರಣೆ ಮಾಡಿ ಅವರು ಮಾಡುವಂತಹ ಕರ್ತವ್ಯನ ಮಾಡ್ಕೊತ ಹೋಗಿದ್ರು. ಹಾಗೆಯೇ ನೀವು ಕೂಡ ಇಂತಿಂಥ ಜಾಗಗಳಲ್ಲೆಲ್ಲ ನೀವು ತಪಸ್ಸುಗಳನ್ನು ಆಚರಣೆ ಮಾಡ್ಬೋದು. ಪರಶುರಾಮ ಅವರು ತಪಸ್ಸು ಮಾಡಿದ ಜಾಗದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ಬೋದು. ಬೇಗ ಶಕ್ತಿ ನಿಮಗೆ ಸಿದ್ಧಿ ಆಗ್ತದೆ, ಹಾಗೆ ಅವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ. ಹಾಗೆ ಶೃಂಗೇರಿಯಲ್ಲೂ ತಪಸ್ಸು ಮಾಡ್ಬೋದು ನೀವು ಒಂದು ಸ್ವಲ್ಪ ದಿನ. ನಿಮಗೆ ಒಂದು ಅನುಕೂಲ ಆಗುವಂತಹ ಜಾಗ ಆರಿಸ್ಕೊಂಡು, ಅಲ್ಲಿ ಇಲ್ಲಿ ಅಂತ ನಾನು ಹೇಳಲ್ಲ. ಹೀಗೆ ಇನ್ನಿತರ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ನೀವು ತಪಸ್ಸನ್ನು ಆಚರಣೆ ಮಾಡ್ಬೋದು. ಎಲ್ಲ ನಿಮಗೆ ಬೇಗ ಸಿದ್ಧಿ ಕೊಡ್ತಾರೆ. ಸಿದ್ಧಿ ಸಾಧಕರು ಅಲ್ಲಿ ತಪಸ್ಸು, ಸಾವಿರಾರು ಜನ, ಸಹಸ್ರಾರು ಜನ ಅಲ್ಲಿ ತಪಸ್ಸು ಮಾಡಿರೋಂತಹ ಜಾಗ ಆಗಿರೋದ್ರಿಂದ ನಿಮಗೆ ಅಲ್ಲಿ ಬೇಗ ಸಿದ್ಧಿ ಸಿಗ್ತದೆ. ಮತ್ತು ಯಾರೂ ಇಲ್ಲದೆ ಇರೋ ಕಾಡಲ್ಲಿ ಹೋಗಿ ತಪಸ್ಸು ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ. ಸಿದ್ಧಿಗಳಾದರೂ ತಪಸ್ವಿಗಳಾದರೂ ಯಾರೂ ಇಲ್ಲದೆ ಅವರ ಪ್ರಶಾಂತವಾದ ಜಾಗಕ್ಕೆಲ್ಲ ಹೋಗಿ ತಪಸ್ಸು ಮಾಡ್ತಾ ಇರಲಿಲ್ಲ. ಅಷ್ಟು ದೂರ ಎಲ್ಲ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅವರಿಗೂ ಒಂದು ಗುರಿ, ಸಾಧನೆ, ಒಂದು ಭಯ ಅಂತ ಏನಿರಲಿಲ್ಲ. ಆದರೆ ಅಷ್ಟು ದೂರ ಎಲ್ಲ ಹೋಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಸಾಮಾನ್ಯ ಜನಗಳಿಂದ ಒಂದು ಎಷ್ಟು ಅಂತರ ಬೇಕೋ ಅಷ್ಟು ಅಂತರ ಕಾಯ್ಕೊಂಡು ತಪಸ್ಸನ್ನು ಮಾಡ್ತಾಯಿದ್ರು. ಹೀಗೆ ಮಾಡ್ಕೊತ ಹೋಗ್ಬೋದು. ನೀವು ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲೇ ಶುರು ಮಾಡ್ಬೋದು. ಮನೆಯಲ್ಲೇ ಶುರು ಮಾಡ್ಬೋದು, ನೀವಿರೋ ಜಾಗದಲ್ಲೇ ಶುರು ಮಾಡ್ಬೋದು. ಅದರಿಂದ ಏನು ಒಂದೇ ಸಲ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ. ತಪಸ್ಸಿಂದ ಸಮಸ್ಯೆ ಏನಿಲ್ಲ. ಸಮಸ್ಯೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋದಂಗೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋದಂಗೆ ನೀವು ಜಾಗ ಬದಲು ಮಾಡ್ತಾ ಹೋಗ್ಬೋದು. ಏನು ಅದರಲ್ಲೇ ನಿರತರಾಗಬೇಕು, ಒಂದೇ ದಿನದ ಸಿದ್ಧಿ ಮಾಡಬೇಕು, 10 ದಿನದ ಸಿದ್ಧಿ ಮಾಡಬೇಕು, ಒಂದೇ ವರ್ಷದ ಸಿದ್ಧಿ ಮಾಡಬೇಕು, ಹಾಗೆಲ್ಲ ಅಲ್ಲ. ಅದು ಪ್ರಯತ್ನ ನಿರಂತರ ಮಾಡ್ತಾ ಹೋದಾಗ ನಮಗೆ ಗೊತ್ತಿಲ್ಲದಂಗೆ ಅದು ಅನುಗ್ರಹ ಆಗ್ತಾ ಹೋಗ್ತದೆ. ಆಗ ದಿನಗಳು ನಮಗೆ ಬದಲಾದ ಥರ ಕಾಣಿಸ್ತದೆ, ಜನಗಳ ಮನಸ್ಥಿತಿ ಬದಲಾದ ಥರ ಕಾಣಿಸ್ತದೆ. ಹೀಗೆ ತಪಶಕ್ತಿ ಹೀಗೆ ವರ್ಕ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಇದೇ ಥರ ನೀವು ಎಲ್ಲ ಶಕ್ತಿಪೀಠಗಳಲ್ಲಿ ತಪಸ್ಸು ಮಾಡ್ತಾ ಹೋಗ್ಬೋದು. ಶಕ್ತಿಪೀಠಗಳಂದರೆ ಉದಾಹರಣೆ ಬೇಲೂರು, ಹಳೇಬೀಡು, ಕೆಳದಿ, ಇಕ್ಕೇರಿ, ಬನವಾಸಿ, ಶೃಂಗೇರಿ, ಹಾಗೆ ಬಾದಾಮಿ, ಐಹೊಳೆ, ಹರಿಹರಪುರ, ಹಾಗೆ ಇನ್ನೂ ತುಂಬ ಕ್ಷೇತ್ರಗಳು, ಮುರುಡೇಶ್ವರ, ಗೋಕರ್ಣ. ಕರ್ನಾಟಕದಲ್ಲಿ ತುಂಬ ಶಕ್ತಿಪೀಠಗಳಿವೆ. ಇಂಥದ್ದೆಲ್ಲ ಶಕ್ತಿಪೀಠಗಳಲ್ಲಿ ನೀವು 2 ದಿನ 3 ದಿನ ಅನುಕೂಲ ಆಗುವಂಥ ಜಾಗದಲ್ಲಿ ನೀವು ಇದ್ದು ತಪಸ್ಸನ್ನು ಆಚರಣೆ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನಾನು ಮಾಡ್ತಾ ಇರೋದು ಕೂಡ ಹಾಗೆಯೇ. ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ 1 ದಿನ ಅಥವಾ 2 ದಿನ ತಪಸ್ಸನ್ನು ಆಚರಣೆ ಮಾಡಿ, ನಿದ್ದೆ ಎಲ್ಲ ಬಿಟ್ಟು 1 ತಾಸು ಅಥವಾ 2 ತಾಸು ನಿದ್ದೆ ಮಾಡಿಕೊಂಡು ತಪಸ್ಸನ್ನು ಆಚರಣೆ ಮಾಡ್ಕೊತ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಮತ್ತೆ ತಪಸ್ಸನ್ನು ಆಚರಣೆ ಮಾಡ್ಕೊತ
ಮತ್ತು ಹೀಗೆ ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಹೇಳ್ತಾಯಿದ್ದೆ. ಅದರಿಂದ ನನಗೆ ಸಿದ್ಧಿನೂ ಜಾಸ್ತಿ ಆಗ್ತಾಯಿದೆ, ತೇಜಸ್ ಜಾಸ್ತಿ ಆಗ್ತಾಯಿದೆ, ನನ್ನ ವಿದ್ಯೆ ನಾನು ಜಾಸ್ತಿ ಕಲಿತಾ ಇದ್ದೀನಿ, ಅದರಿಂದ ಹೆಚ್ಚು ರೀತಿಯಲ್ಲಿ ತಿಳ್ಕೊಳ್ತಾ ಇದ್ದೀನಿ. ಈಗ ತಿಳ್ಕೊಂಡಿದ್ದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇದೇ ಥರ ಮಾಡ್ಕೊತ ಹೋಗ್ಬೋದು. ಹಿಂದಿನ ದಿನಗಳಲ್ಲೂ ಕೂಡ ಮನೇಲೊಬ್ಬರು ಸಿದ್ಧಿ ಸಾಧಕರಿದ್ದರು, ಮನೇಲೊಬ್ಬರು ಗುರು ಇದ್ದರು. ಹಾಗಾಗಿ ಅವ್ರ ಮನೆಯಲ್ಲೆಲ್ಲ ಸಮಸ್ಯೆಗಳಿರ್ತಾರಲ್ಲ, ಹಾಗೆಯೇ ಜನಗಳು ಕೂಡ ಹಾಗೆ 100-120 ವರ್ಷ ಬದುಕೋಗಿದ್ದಾರೆ, ಅದಾಯ್ತಾ. ಇವತ್ತಿನ ದಿನಗಳಲ್ಲಿ ಸಿದ್ಧಿ ಸಾಧಕರ ಮಾತು ಕೇಳಲಿಕ್ಕೆ ಅವರಿಗೆ ಸಮಯ ಇರಲ್ಲ, ಅದಕ್ಕೆ ಯಾವಾಗ ಹೋಗ್ತಾರೆ ಅವರು ದೇಹ ಬಿಟ್ಟು ಅಂತ ಅವ್ರಿಗೆ ಗೊತ್ತಿರಲ್ಲ, ಅದಾಯ್ತಾ. ಇದು ವಿಚಾರ ಆಗಿರ್ತದೆ ಮೂಲವಾಗಿ. ಯಾಕಂದರೆ ಇವತ್ತಿನ ಜನಗಳಿಗೆ ದುಡ್ಡು, ಹಾಗೆ ತಿನ್ನೋದು, ಹಾಗೆ ಟಿ ವಿ ನೋಡೋದು, ಹಾಗೆ ಮೊಬೈಲ್ ನೋಡೋದು ಬಿಟ್ಟು ಬೇರೆ ಅದಕ್ಕೆ ಗಮನ ಕೊಡಲಿಕ್ಕೆ ಸಮಯ ಇರೋದಿಲ್ಲ, ಇಲ್ಲೂ ಇಲ್ಲ. ಆದರೆ ಕೆಲವು ಜನ ಮನಸ್ಥಿತಿ ಹಾಗಲ್ಲ, ಆಧ್ಯಾತ್ಮಿಕದಲ್ಲಿ ಒಲವಿದೆ, ನಾನು ಇಂಥ ತಪಸ್ಸಿನ ವಿಷಯ, ಒಂದು ದೈವಸಿದ್ಧಿ ವಿಷಯ ಅಂದರೆ ಗಮನ ಇಟ್ಟು ನೋಡಿ ತಿಳ್ಕೊತೀರಾ ಅಂತ ನಾನು ನಿಮಗೆ ಎಲ್ಲ ಸತ್ಯ ವಿಷಯಗಳನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಂಡು ತಪಸ್ಸನ್ನು ಆಚರಣೆ ಮಾಡಿಕೊಂಡು ಶಕ್ತಿಯನ್ನು ಸಿದ್ಧಿ ಮಾಡ್ಕೊತ ಹೋಗಲಿ. ಹಾಗೆ ನಿಮ್ಮದೇನಾದರೂ ಹೆಚ್ಚಿನ ಪ್ರಶ್ನೆ ಇದ್ದರೆ, ಪರ್ಸನಲ್ಲಾಗಿ ಮಾತಾಡೋದಿದ್ದರೆ ಖಂಡಿತ ನಮಗೆ ವಾಟ್ಸಪ್ ಮಾಡ್ಬೋದು. ಆದರೆ ಅದರದ್ದೇ ಆದ ಒಂದು ಗುರುದಕ್ಷಿಣೆ, ಒಂದು ಭಕ್ತಿಯ ಕಾಣಿಕೆ ಇರ್ತದೆ ವೀಕ್ಷಕರೇ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಜೈ ಶ್ರೀ ದುರ್ಗಾ, ಬಹಳ ಹರ ಮಾರು. ನಮಸ್ತೆ ವೀಕ್ಷಕರೇ.